ಈ ವಿಡಿಯೋವನ್ನು ನೋಡುವ ಮುನ್ನ ನೀವು ಇನ್ನೂ ಕೂಡ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗದಿದ್ದರೆ ಸಬ್ಸ್ಕ್ರೈಬ್ ಆಗಿ ಮತ್ತು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಸ್ನೇಹಿತರೆ, ಲೈಫ್ಲೈನ್ ಕನ್ನಡ ಜಿಕೆ ಆದ ಮತ್ತೊಂದು ವಿಡಿಯೋಗೆ ಸ್ವಾಗತ. ನನ್ನ ಹೆಸರು ಗುರು. ನಾನು ಇರೋದು ತುಮಕೂರಿನಲ್ಲಿ. ನನ್ನ ಜೊತೆಗೆ ಅಪ್ಪ ಅಮ್ಮ ಇದ್ದಾರೆ. ಅದಾಗಲೇ ಡಿಗ್ರಿ ಮುಗಿಸಿದ ನಾನು ಕೆಲಸಕ್ಕಾಗಿ ಅಲೆದಾಡುತ್ತಿದ್ದೆ. ನನ್ನ ಅತ್ತೆ ತಮ್ಮದೇ ಒಂದು ಬ್ಯುಸಿನೆಸ್ ನಡೆಸಿಕೊಂಡು ಹೋಗುತ್ತಿದ್ರು. ಹೀಗಾಗಿ ಕೆಲಸ ಹುಡುಕುತ್ತಿದ್ದ ನನಗೆ ಅವರು ಕರೆಸಿಕೊಂಡು ಕೆಲಸ ಕೊಟ್ಟರು. ಅವರ ಕರಿಮಣಿ ಮಾಲೀಕ ಇತ್ತೀಚೆಗೆ ತೀರಿ ಹೋಗಿದ್ದಾರೆ. ಹೀಗಾಗಿ ಅತ್ತೆ ಒಂಟಿ ಜೀವನ ನಡೆಸುತ್ತಿದ್ದಾರೆ. ನಮ್ಮ ಅತ್ತೆಯ ಹೆಸರು ಸೌಮ್ಯ. ನೋಡಲು ಸುಂದರವಾಗಿ ಇದ್ದರು. ಅಷ್ಟೇ ಒಳ್ಳೆಯವರು ಆಗಿದ್ರು. ನಾನು ಅವರ ಊರಿಗೆ ಹೋದಾಗ ನನಗೆ ಉಳಿದುಕೊಳ್ಳಲು ವ್ಯವಸ್ಥೆ ಮಾಡಿದ್ರು. ನಮ್ಮ ಅತ್ತೆ ಬ್ಯುಸಿನೆಸ್ ಮಾಡೋ ಕಾರಣಕ್ಕೆ ಮನೆ ಕೆಲಸಕ್ಕೆ ಇಬ್ಬರು ಆಳುಗಳನ್ನು ಇಟ್ಟುಕೊಂಡಿದ್ರು. ಅವರು ಬ್ಯುಸಿನೆಸ್ ಕಾರಣಕ್ಕೆ ದೂರದ ಪಟ್ಟಣಕ್ಕೆ ಹೋಗಿ ಬರುತ್ತಿದ್ದರು. ಅತ್ತೆ ಮನೆಗೆ ಹೋದ ಮೇಲೆ ಅವರು ಹೇಳಿದಂತೆ ಅವರೊಡನೆ ಎಲ್ಲ ಕಡೆಗೆ ತಿರುಗಬೇಕಾಯಿತು. ಅತ್ತೆ ನನಗೆ ಬ್ಯುಸಿನೆಸ್ ಮಾಡೋದನ್ನು ಕಲಿಸಿ ಕೊಡುತ್ತೇನೆ ಅಂತ ಒಂದು ಮೀಟಿಂಗ್ ಗೆ ಕರೆದುಕೊಂಡು ಹೋದ್ರು. ಆದ್ರೆ ಅಲ್ಲಿ ಎಲ್ಲರೂ ಮಹಿಳೆಯರೇ ಇದ್ರು. ಹೀಗಾಗಿ ಒಂದು ಮೂಲೆಯಲ್ಲಿ ನಿಂತುಕೊಂಡೆ. ಆಮೇಲೆ ಸಭೆ ಮುಗಿಸಿ ವಾಪಸ್ ಮನೆಗೆ ಬಂದ್ವಿ. ಸ್ನೇಹಿತರೆ, ನನಗೆ ಕಾರು ಓಡಿಸಲು ಬರುವುದಿಲ್ಲ. ಹೀಗಾಗಿ ಅತ್ತೆಯೇ ಕಾರನ್ನು ಓಡಿಸುತ್ತಿದ್ದರು. ಹೀಗೆ ಒಂದು ಮೀಟಿಂಗ್ ಮುಗಿಸಿಕೊಂಡು ಆಫೀಸ್ಗೆ ಹೋಗುವಾಗ ಅತ್ತೆ, ಗುರು ಯಾಕೋ ಮನಸ್ಸಿಗೆ ಬೇಜಾರು, ಹೀಗಾಗಿ ಗೋವಾಗೆ ಹೋಗಿ ಬರೋಣ ಬಾರೋ ಅಂದ್ರು. ಆಮೇಲೆ ಇಬ್ಬರು ಕಾರಿನಲ್ಲಿ ಹೋದ್ವಿ. ಅಲ್ಲಿ ಇರಲು ರೂಮ್ ಬುಕ್ ಮಾಡಿದ್ರು. ನಾನು ಊಟಕ್ಕೆ ಆರ್ಡರ್ ಮಾಡಿದೆ. ಅಷ್ಟರಲ್ಲಿ ಅತ್ತೆ ಬಟ್ಟೆ ಬದಲಾಯಿಸಿ ಬಂದ್ರು. ಊಟ ಆದ್ಮೇಲೆ ಸ್ವಲ್ಪ ರೆಸ್ಟ್ ಮಾಡಿದ್ವಿ. ಇದೇ ಸಮಯದಲ್ಲಿ ಅತ್ತೆಗೆ, ಯಾಕೆ ಮೇಡಮ್ ಇವತ್ತು ಫುಲ್ ಎಂಜಾಯ್ ಮೂಡಿನಲ್ಲಿ ಇದ್ದೀರಿ ಎಂದೆ. ಅವರು, ದುಡಿಯೋದು ಇದ್ದೇ ಇರುತ್ತೆ. ದುಡಿಯೋದೇ ಖುಷಿಯಿಂದ ಇರೋಕ್ಕೆ ಕಣೋ ಅಂದ್ರು. ಆಮೇಲೆ ಹೊರಗಡೆ ಬಂದೆ. ರಸ್ತೆಯಲ್ಲಿ ಜೋಡಿಗಳು ಒಟ್ಟೊಟ್ಟಿಗೆ ಹೋಗುತ್ತಿದ್ದರು. ಅದನ್ನು ನೋಡಿ ಅತ್ತೆಯ ಮುಖ ನೋಡಿದೆ. ಅವರು ತಡಮಾಡದೆ ನನಗೆ ಅವರಂತೆ ಕೈಹಾಕಿ ಕರೆದುಕೊಂಡು ಹೋದ್ರು. ಆಮೇಲೆ ಜ್ಯೂಸ್ ಕುಡಿದು ಬೀಚ್ ಕಡೆಗೆ ಹೋದ್ವಿ. ಅಲ್ಲಿ ಅತ್ತೆ ತಮ್ಮ ಜೀವನದ ಕಷ್ಟ ಸುಖಗಳನ್ನು ಹೇಳಕೊಂಡ್ರು. ಆಮೇಲೆ ಇದ್ರೆ ನೆಮ್ಮದಿಯಿಂದ ಇರಬೇಕು ಅಂದ್ರು. ಅಲ್ಲಿಂದ ನೇರವಾಗಿ ರೂಮ್ಗೆ ಬಂದ್ವಿ. ಮೊದಲೇ ಅತ್ತೆ ತಮ್ಮ ಸಂಕಷ್ಟ ಹೇಳಿಕೊಂಡ ಕಾರಣಕ್ಕೆ ಸಲುಗೆ ಬೆಳೆದಿತ್ತು. ಹೀಗಾಗಿ ನೇರವಾಗಿ ಅತ್ತೆಗೆ ಆ ಕೆಲಸ ಮಾಡೋಕ್ಕೆ ಅನುಮತಿ ಕೊಡಿ ಅಂತ ಕೇಳಿಬಿಟ್ಟೆ. ಅವರು, ನಿನಗಿಂತ ಹೆಚ್ಚು ಏನಿದೆ, ನಿನಗೆ ಹೇಗೆ ಬೇಕು ಹಾಗೆ ಕೆಲಸ ಮಾಡಿ ಮುಗಿಸು ಅಂದ್ರು. ಆಮೇಲೆ ನಾನು ತಡಮಾಡದೆ ಸಂಪೂರ್ಣ ಕೆಲಸ ಮುಗಿಸಿ ಬಿಟ್ಟೆ. ಮರುದಿನ ಗೋವಾದಲ್ಲಿಯೇ ದೊಡ್ಡ ಹೋಟೆಲ್ನಲ್ಲಿ ಮೀಟಿಂಗ್ ಇತ್ತು. ಅಲ್ಲಿಗೆ ನನಗೆ ಕರೆದುಕೊಂಡು ಹೋದ್ರು. ಅಲ್ಲಿ ಎಲ್ಲರೂ ಶ್ರೀಮಂತರೇ ಬಂದಿದ್ರು. ಅವರೊಂದಿಗೆ ಅತ್ತೆ ಕುಂತು ಚರ್ಚೆ ಮಾಡತ್ತಾ ಇದ್ರು. ನನಗೆ ಅವರನ್ನು ಪರಿಚಯ ಮಾಡಿಕೊಟ್ರು. ಆಮೇಲೆ ಅಲ್ಲಿಂದ ವಾಪಸ್ ಬಂದು ಮತ್ತೆ ಕೆಲಸ ಮಾಡಿದೆ. ಅಲ್ಲಿ 1 ವಾರ ಇದ್ವಿ. ಅಷ್ಟು ದಿನ ಚಲೋ ಕೆಲಸ ಮಾಡಿಕೊಟ್ಟೆ. ಆಮೇಲೆ ಅಲ್ಲಿಂದ ಪುನಃ ಮನೆಗೆ ಬಂದ್ವಿ. ಅತ್ತೆ ಆಫೀಸ್ ಕೆಲಸ ಮನೆ ಹೀಗೆ ಬ್ಯುಜಿಯಾದ್ರು. ನಾನು ಅತ್ತೆ ಬಿಡುವು ಆಗೋದನ್ನು ಕಾಯತ್ತಾ ಇದ್ದೆ. ಅಂದು ಆಫೀಸಲ್ಲಿ ಬೇಗ ಕೆಲಸ ಮುಗಿಸಿದ್ರು. ಆಮೇಲೆ ರೆಸ್ಟ್ ಮಾಡಬೇಕು ಅಂತ ಮನೆಗೆ ಬಂದ್ರು. ನಾನು ಅವರೊಂದಿಗೆ ಮನೆಗೆ ಬಂದೆ. ಅವತ್ತು ಅವರಿಗೆ ತಲೆನೋವು. ನಾನು ಅವರಿಗೆ ಸಹಾಯ ಮಾಡಿದೆ. ಅಂದಿನಿಂದ ಮತ್ತೆ ನಿರಂತರವಾಗಿ ಕೆಲಸ ಮಾಡಿದೆ. ಆದ್ರೆ ನನಗೆ ಎಲ್ಲ ವಿಚಾರ ಮಾಡಿದಾಗ ಬೇಸರ ಆಯ್ತು. ಹೀಗಾಗಿ ವಾಪಸ್ ಊರಿಗೆ ಹೋಗಿ ನಂದೇ ಸ್ವಂತ ಉದ್ಯೋಗ ಮಾಡುತ್ತಿದ್ದೇನೆ. ಖುಷಿಯಿಂದ ಇದ್ದೇನೆ. ಸ್ನೇಹಿತರೆ, ಮುಂದೆ ಮತ್ತೊಂದು ಕಥೆಯೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೆ ನಿಮ್ಮ ಬೆಂಬಲ ಸದಾ ಇರಲಿ.